ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಸಿಂಹ ರಾಶಿಯಲ್ಲಿ ರವಿ ಶುಕ್ರ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಈ ದಿವಸ ಮಾಂದಿ ಉದಯಾಗಿದೆ, ಅದು ಧನುಸ್ಸು ರಾಶಿಯಲ್ಲಿ. ಇನ್ನು ಮಕರ ರಾಶಿಯಲ್ಲಿ ಚಂದ್ರ, ಕುಂಭ ರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಮಾಂದಿ ಉದಯಾಗಿದೆ. ಇದು ನೋಡಿ ಸ್ವಲ್ಪ ಮನಸ್ಸನ್ನು ಚಂಚಲಗೊಳಿಸುತ್ತೆ. ಉತ್ತಮ ಕಾರ್ಯ ಮಾಡೋಣ, ಒಳ್ಳೆ ಕೆಲಸ, ಅದಕ್ಕೆ ಅಡ್ಡಿ ಬರುತ್ತದೆ ಮನಸ್ಸು. ಆ ರೀತಿಯ ಒಂದು ಚಾಂಚಲ್ಯ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳ ಅನುಕೂಲ ಆಗುತ್ತೆ, ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿಲ್ಲ. ಆದರೆ ಧರ್ಮಶ್ರದ್ಧೆ ಸ್ವಲ್ಪ ಕಡಿಮೆ. ಇನ್ನು ನಿಮಗೆ ಮಕ್ಕಳಿಂದ ತುಂಬ ಸಹಾಯ ಇದೆ, ಸಪೋರ್ಟ್ ಇದೆ, ಆತಂಕ ಬೇಡ. ನಿಮ್ಮ ವ್ಯವಹಾರದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಗುರುಸ್ತುತಿ, ಗುರು ಪ್ರಾರ್ಥನೆ, ಗುರು ದರ್ಶನ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲ ಫಲ ಇದೆ. ಈ ದಿವಸ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುವ ಒಂದು ಲಕ್ಷಣ. ಮನಸ್ಸು ಒಂದು ನಿರಾಳವಾಗಿರುತ್ತದೆ, ಧರ್ಮಶ್ರದ್ಧೆ ಹೆಚ್ಚಾಗುತ್ತೆ. ಆದರೆ ಈ ದಿವಸ ಈ ವಾದ ಚರ್ಚೆ ಇವುಗಳಲ್ಲಿ ನಿಮಗೆ ಸ್ವಲ್ಪ ತೊಡಕುಂಟಾಗುತ್ತೆ, ಮುಖಭಂಗವಾಗುತ್ತೆ, ವೈಷಮ್ಯ ಬರುತ್ತೆ, ಯಾರನ್ನೋ ದ್ವೇಷ, ಸಿಟ್ಟು, ಈ ಥರದ್ದೊಂದು ಭಾವನೆ ಏರ್ಪಾಡಾಗುತ್ತೆ. ಬಂಧು ಮಿತ್ರರ ಸಹಕಾರ ಅಥವಾ ಅವರ ಸಲಹೆ ತಗೊಳ್ಳಿ, ತುಂಬ ಅನುಕೂಲ ಆಗುತ್ತೆ ಈ ದಿವಸ ಪ್ರಾರ್ಥನೆಗೆ ನೀವು ಕೂಡ ಗುರು ಸನ್ನಿಧಾನಕ್ಕೆ ಈ ದಿವಸ ಬೆಲ್ಲ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಮಾಂದಿ ಇದ್ದರೆ ವ್ಯವಹಾರಗಳಲ್ಲಿ ತೊಡಕುಗಳಾಗುತ್ತೆ, ಮೋಸಗಳಾಗೋದು ಅಥವಾ ಇನ್ನೇನು ಮಿಸ್ಗೈಡ್ ಆಗೋದು, ಈ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಇನ್ನು ದಿವಸ ಹಣದ ಅಧಿಪತಿ, ಧನಾಧಿಪತಿ ಚಂದ್ರನೂ ಅಷ್ಟಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಹಣ ಕಳ್ಕೊಳ್ತೀರಾ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಏನೋ ನನಗೆ ಮುಖ್ಯವಾದ ಮನ್ನಣೆ ಸಿಗದೇ ಇದ್ದರೆ, ಮನ್ನಣೆಯ ದಾಹ ಮಂಕುತಿಮ್ಮ ಅಂತೀವಲ್ಲ, ಅದು ನಮಗೆ ಆಗದೇ ಇದ್ದರೆ ಅದು ಕಷ್ಟ. ಅಂದರೆ ಗೌರವ ಸಿಗದೇ ಇದ್ದರೆ ಬೇಸರ ಆಗುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಅಮ್ಮನವರ ಪ್ರಾರ್ಥನೆ, ದುರ್ಗಾ ಅಷ್ಟೋತ್ತರ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವ್ಯವಹಾರದಲ್ಲಿ ಚತುರತೆ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಮಾಧಾನ ಸಿಗುತ್ತೆ. ಹಣಕಾಸಿನ ಅನುಕೂಲ, ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಲಾಭ ಇದೆ, ಅನುಕೂಲ ಇದೆ. ನೀವು ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಸಾಲ ಬಾಧೆ ಸೂಚಿಸ್ತಾ ಇದೆ. ಉದರ ಸಂಬಂಧಿ ತೊಂದರೆಗಳು, ಅಪ್ಸೆಟ್ ಆಗೋದು, ಏನು ಹೆಲ್ತ್ ಅಪ್ಸೆಟ್ ಆಗೋ ಸಾಧ್ಯತೆ ಇದೆ, ಹುಷಾರು. ಇನ್ನು ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ನೀವು ಆದಿತ್ಯ ಹೃದಯ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಪರಿಶ್ರಮ ಹೆಚ್ಚು, ಅಂದರೆ ಕೆಲಸದ ಒತ್ತಡ ಅಧಿಕವಾಗಿರುತ್ತೆ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಜೊತೆಗೆ ಬಂಧು ಮಿತ್ರರಲ್ಲಿ ತೊಡಕುಗಳು, ಏನು ಅಸಮಾಧಾನ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರು, ಅವರ ಹತ್ರ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ, ಒಂದು ಚೌಕಟ್ಟಿರಲಿ. ಆದರೆ ಹೆಣ್ಣುಮಕ್ಕಳಿಗೆ ಬುದ್ಧಿ ಬಲ ಚೆನ್ನಾಗಿದೆ. ಆ ಬಲದಿಂದ ಲಾಭವನ್ನು ಗಳಿಸ್ತಾರೆ, ಆ ರೀತಿಯ ಒಂದು ಲಕ್ಷಣವೂ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆ ಅಥವಾ ಬೆಲ್ಲ, ಎರಡರಲ್ಲಿ ಯಾವುದಾದ್ರು ಕೊಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.